ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಸೌಂದರ್ಯ ಯಲ್ಲಪ್ಪ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಹೊಸ ಪ್ಲೇಸ್ ಜೊತೆ ನಿಮ್ಮ ಮುಂದಕ್ಕೆ ಸಿಕ್ಕಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹೋಗ್ತಿರೋ ಜಾಗದಲ್ಲಿ ವಿಂಡ್ ಮಿಲ್ ನೋಡಿದ್ರೇ ನೀವು ಹೇಳ್ಬೋದು ನಾವು ಯಾವ ಊರಲ್ಲಿದ್ದೀವಿ ಅಂತ. ನೀವು ಅಂದ್ಕೊಂಡಂಗೆ ನಾವು ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಇವತ್ತು. ಚಿತ್ರದುರ್ಗ ಅಂದಿದ ತಕ್ಷಣ ನಿಮ್ಮೆಲ್ಲರಿಗೂ ನೆನಪಾಗೋದು ಓಬವ್ವ ಅಂತ ನನಗೆ ಗೊತ್ತು. ಮತ್ತು ಇನ್ನೊಂದು ಜಾಗ ಚಿತ್ರದುರ್ಗದ ಕಲ್ಲಿನ ಕೋಟೆ ಕೂಡ ನೆನಪಾಗುತ್ತೆ ಚಿತ್ರದುರ್ಗ ಅಂತ ಹೇಳಿದ ತಕ್ಷಣ. ಬನ್ನಿ ಇನ್ನೇನಕ್ಕೆ ತಡ, ಚಿತ್ರದುರ್ಗದ ಕಲ್ಲಿನ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಸೊ KSRTC ಬಸ್ಸಲ್ಲಿ ಚಿತ್ರದುರ್ಗ ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿಂದ ಆಟೋ ಹಿಡ್ಕೊಂಡು ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪಿಂದ ಚಿತ್ರದುರ್ಗ ಕೋಟೆಗೆ ಆಟೋ ಚಾರ್ಜ್ 50 ರೂಪೀಸ್ ತೊಗೊಂಡ್ರು. ಸೊ ಆಟೋ ಹಿಡಿದ ತಕ್ಷಣ ಒಂದು ಎನರ್ಜಿ ಡ್ರಿಂಕ್ ಮಜ್ಜಿಗೆ ಕುಡ್ಕೊಂಡು ಬೆಟ್ಟ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟ್ವಿ. ಇಲ್ಲಿ ಕೋಟೆ ಎಂಟ್ರಿ ಫೀಸು 25 ರೂಪೀಸ್ ಇರುತ್ತೆ ಒಬ್ರಿಗೆ. ನಿಮ್ಮದು ಬ್ಯಾಗ್ ಅಥವಾ ಏನಾದರೂ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ 25 ರೂಪೀಸ್ ಪೇ ಮಾಡಿ ಹ್ಯಾಂಡ್ ಓವರ್ ಮಾಡ್ಬೋದು. ಮತ್ತು ವಾಪಸ್ ಬರಬೇಕಾದ್ರೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಬನ್ನಿ ಒಳಗಡೆ ಹೋಗೋಣ ಇವಾಗ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಲೆಫ್ಟಲ್ಲಿ ಕಂದಕ ಅಂತ ಸಿಗುತ್ತೆ. ಇದು 20 ಅಡಿ ಇದೆ ಈ ಕಂದಕದಲ್ಲಿ. ಮುಂಚೆ ಏನು ಮಾಡ್ತಿದ್ರು ಅಂದರೆ ಇದಕ್ಕೆ ಮಳೆ ನೀರನ್ನು ಬಿಡ್ತಿದ್ರು. ಮಳೆ ನೀರನ್ನು ಸ್ಟೋರ್ ಮಾಡಿ ಈ ನೀರಲ್ಲಿ ವಿಷ ಸರ್ಪ, ಚೇಳು, ಮೊಸಳೆ, ಹಾವು ಮತ್ತು ಜಂತುಳಗಳನ್ನೆಲ್ಲ ಬಿಟ್ಟು ಶತ್ರು ಸೈನಿಕರು ಏನಾದರೂ ಕರೆಂಟಿಂದ ವಾಲ್ ಕ್ಲೈಂಬಿಂಗ್ ಏನಾದರೂ ಮಾಡ್ಕೊಂಡು ಬರಬಾರ್ದು ಅಂದರೆ ಬರೋಕ್ಕೆ ಬಂದರೆ ಅವ್ರಿಗೆ ಬರಬಾರ್ದು ಅಂತ ಈ ಸ್ಟ್ರಾಟಜಿ ಯೂಸ್ ಮಾಡಿರ್ತಾರೆ. ಇದು ಹಿತದೃಷ್ಟಿಗೋಸ್ಕರ ಆಗಿತ್ತು. ಇಲ್ಲಿ ನಾಗರಾವ್ ಕೆತ್ತನೆ ಇದೆಯಲ್ಲ ಅದು 7 ಸುತ್ತಿದೆ. ಇದು 7 ಸುತ್ತಿನ ಕೋಟೆ ಅಂತ ಇಂಡಿಕೇಟ್ ಮಾಡುತ್ತೆ ಈ ಕೆತ್ತನೆ. ಆಗಿನ ಕಾಲದಲ್ಲಿ ಏನೇ ನೆನ್ಪಿಟ್ಕೋಬೇಕಂದ್ರೂ ಕಲ್ಲ ಮೇಲೆ ಕೆತ್ತನೆ ಮಾಡಿ ನೆನ್ಪಿಟ್ಕೊಳ್ತಿದ್ರಲ್ಲ, ಹಾಗೆ ಇಲ್ಲಿ ಗ್ರಾಮ ದೇವತೆ, ಕುಲದೇವತೆ, ವಿಘ್ನ ವಿನಾಶಕ ಈ ಥರ ದೇವ್ರುಗಳನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಫೈರ್ ಆಗಿರೋ ಮಾರ್ಕು ಕಾಣ್ತಿದೆ ನೋಡಿ ಈ ಕಲ್ಲ ಮೇಲೆ. ಶತ್ರು ಸೈನ್ಯರು ದಾಳಿ ಮಾಡಬೇಕಾದ್ರೆ ಆಗಿರೋದು ಅನಿಸುತ್ತಿದ್ದು. ಸೊ ಎಂಟ್ರಿ ಆದಮೇಲೆ ಇಲ್ಲಿ ನಿಮಗೆ ಮ್ಯಾಪು ಸಿಗುತ್ತೆ. ಇದರೊಳಗಡೆ ಏನೇನಿದೆ ಈ ಕೋಟೆ ಒಳಗಡೆ ಅಂತ ಮ್ಯಾಪಲ್ಲಿ ಹಾಕಿದ್ದಾರೆ. ಸೊ ಎಂಟ್ರೆನ್ಸಲ್ಲೇ ಇಲ್ಲಿ ನೀವು ನೋಡ್ಬೋದು ಸೈನಿಕ ಕಾವಲು ಕಾಯೋ ಜಾಗ ಇದು. ಎಂಟ್ರಿ ಆಗ್ತಿದ್ದಂಗೆ ಈ ಪ್ಲೇಸ್ ನೋಡ್ಬೋದು. ಚಿತ್ರದುರ್ಗ ಕೋಟೆ ಕಟ್ಟೋದಕ್ಕೆ 200 ವರ್ಷ ತೊಗೊಂಡಿದ್ದಾರೆ. 15th ಸೆಂಚುರಿಯಲ್ಲಿ ಈ ಕೋಟೆ ಕಟ್ಟಿದ್ದು. ಮತ್ತು ಈ ಚಿತ್ರದುರ್ಗ ಕೋಟೆನ ಜಿಗ್ಜಾಗ್ ಮಾದರಿಯಲ್ಲಿ ಕಟ್ಟಿರ್ತಾರೆ. ಯಾಕಂದರೆ ಶತ್ರು ಸೈನಿಕರು ಏನಾದರೂ ಬಂದರೆ ಯಾವ ಕಡೆಯಿಂದ ಹೋಗಬೇಕು, ಯಾವ ಕಡೆಯಿಂದ ಬರಬೇಕು ಅಂತ ಅವರು ಕನ್ಫ್ಯೂಸ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಚಿತ್ರದುರ್ಗ ಕೋಟೆ ಕೋಬ್ರಾ ಇಂಡಿಕೇಶನ್ ವೇ ಆರ್ ಸ್ಟ್ರಾಟಜಿಯಲ್ಲಿ ಕಟ್ಸಿರ್ತಾರೆ. ಸೊ 7 ಸುತ್ತಿನ ಕೋಟೆಗೆ 7 ಮಹಾದ್ವಾರಗಳಿದೆ. ಮೊದಲನೇ 2 ಮಹಾದ್ವಾರಗಳು ಸಿಟಿ ಒಳಗಡೆ ಇದೆ. ಒಂದು ರಂಗಯ್ಯನ ಬಾಗಿಲು ಅಂತ, ಇನ್ನೊಂದು ಗಾರ್ಯ ಬಾಗಿಲು ಅಂತ. ಇಲ್ಲಿ ಚಿತ್ರದುರ್ಗ ಕೋಟೆಯಲ್ಲಿ 3ನೇ ಬಾಗಿಲಿಂದ 3ನೇ ಮಹಾದ್ವಾರದಿಂದ ಸ್ಟಾರ್ಟ್ ಆಗುತ್ತೆ. ಇದೇ ನೋಡಿ 3ನೇ ಮಹಾದ್ವಾರ. ಇದು ಕಾಮನ ಬಾಗಿಲು ಎಂದು ಕರೀತಾರೆ. ಇದು ಎಂಟ್ರೆನ್ಸು. 3ನೇ ಬಾಗಿಲಿಂದ ಚಿತ್ರದುರ್ಗ ಕೋಟೆ ಸ್ಟಾರ್ಟ್ ಆಗುತ್ತೆ. ಇದು 4ನೇ ಸುತ್ತಿನ ಕೋಟೆಯ ಬಾಗಿಲು. ಇದು ಬಂದು ವಿಷದ ಕತ್ತಿಯ ಬಾಗಿಲು ಅಂತಲೇ ಕರೀತಾರೆ ಮತ್ತು ವೀರಭದ್ರನ ಬಾಗಿಲು ಅಂತಲೂ ಕರೀತಾರೆ. ಈಗ ಬಾಗಿಲದೇನಿಲ್ಲ, ಎಲ್ಲ ಬಿದ್ದೋಗಿದೆ. ಇಲ್ಲಿ ಮುಂಚೆ ಈ ಬಾಗಿಲ ಹತ್ರ ಕತ್ತಿನ ಚುಚ್ಚಿ ಅದಕ್ಕೆ ವಿಷ ಹಚ್ಬಿಟ್ಟು ಇಡ್ತಿದ್ರಂತೆ. ಈ ಬಾಗಿಲ ಹತ್ರ ಮನುಷ್ಯ ಅಥವಾ ಆನೆ ಯಾರಾದರೂ ಬಂದರೆ ಅಲ್ಲೇ ಚುಚ್ಚಿ ಸತ್ತೋಗ್ಬೇಕಿತ್ತು ಅಂತ ಆ ರೀಸನ್ಗೋಸ್ಕರ ಕತ್ತಿಗೆ ವಿಷ ಹಾಕಿ ಇಡ್ತಿದ್ರು ಇಲ್ಲಿ. ಬನ್ನಿ ಚಿತ್ರದುರ್ಗ ಯಾರು ಆಡಳಿತ ಮಾಡಿದ್ರು, ಏನಾಯಿತು ಅಂತ ತಿಳ್ಕೊಳ್ಳೋಣ. ಚಿತ್ರದುರ್ಗ ಹಿಸ್ಟ್ರಿ ಹೇಳ್ತಾ ಹೋದರೆ ಈ ಕಲ್ಲಿನ ಕೋಟೆ, ಎಸ್ಪೆಷಲಿ ಕಲ್ಲಿನ ಕೋಟೆ ಹಿಸ್ಟ್ರಿ ಹೇಳ್ತಾ ಹೋದರೆ ಈ ಚಿತ್ರದುರ್ಗವನ್ನು ಹಲವಾರು ನಾಯಕರು ಆಡಳಿತ ಮಾಡಿದ್ದಾರೆ. ಮೊದಲನೇದಾಗಿ ಚಾಲುಕ್ಯರು ಬರ್ತಾರೆ ಆಡಳಿತ ಮಾಡೋದಕ್ಕೆ, ನಂತರ ಹೊಯ್ಸಳರು, ಅದು ನಂತರ ವಿಜಯನಗರ ಸಾಮ್ರಾಜ್ಯ ಕೂಡ ಈ ಚಿತ್ರದುರ್ಗವನ್ನು ಆಡಳಿತ ಮಾಡುತ್ತೆ.
ಈ ಚಿತ್ರದುರ್ಗದಲ್ಲಿ ಈ ಕೋಟೆಯ ಮೇನ್ ರೋಲ್ ಪ್ಲೇ ಮಾಡಿರೋದೇ ಓಬವ್ವ, ಒನಕೆ ಓಬವ್ವ ಮತ್ತು ಮದಕರಿ ನಾಯಕರು ಅಂತ ಹೇಳ್ಬೋದು. ಮದಕರಿ ನಾಯಕರು ಈ ಚಿತ್ರದುರ್ಗ ಕೋಟೆಯನ್ನು ಬಲಿಷ್ಠವಾಗಿ ಕಟ್ಟುತ್ತಾರೆ. ಈ ಒಂದು ಬ್ಯಾಟಲ್ ಆಗುತ್ತೆ ಓಬವ್ವ ಮತ್ತು ಹೈದರ್ ಅಲಿ ನಡುವೆ. ಆ ಬ್ಯಾಟಲಲ್ಲಿ ಒನಕೆ ಓಬವ್ವ ಅವರು ವೀರ ಮರಣ ಹೊಂದ್ತಾರೆ. ಆ ದೃಶ್ಯ ನೋಡಿರ್ಬೋದು ನೀವು. ಹಿಂದೆಯಿಂದ ಬಂದು ಒನಕೆ ಓಬವ್ವ ಅವರಿಗೆ ಚೂರಿಯನ್ನು ಹಾಕ್ತಾರೆ. ಅನ್ಫಾರ್ಚುನೇಟ್ಲಿ ಹೈದರ್ ಅಲಿ ಅವರು ಈ ಬ್ಯಾಟಲಲ್ಲಿ ವಿನ್ ಆಗ್ತಾರೆ. ಅದ ನಂತರ ಹೈದರ್ ಅಲಿ ಅವರು ಈ ಕೋಟೆಯನ್ನು ಆಡಳಿತ ಮಾಡ್ತಾರೆ. ಒನಕೆ ಓಬವ್ವ ಮದಕರಿ ನಾಯಕ ಅವರ ನಂತರ ಹೈದರ್ ಅಲಿ ನಂತರ ಬ್ರಿಟಿಷರು ಬರ್ತಾರೆ ಈ ಜಾಗಕ್ಕೆ ಆಡಳಿತ ಮಾಡೋದಕ್ಕೆ. ಸೊ ಈ ಚಿತ್ರದುರ್ಗ ಕೋಟೆ ಹಿಸ್ಟ್ರಿ ತೆಗಿತಾ ಹೋದರೆ ಸುಮಾರು 15ನೇ ಶತಕದಿಂದನೇ ಹಿಸ್ಟ್ರಿ ಇದೆ ಅಂತ ಹೇಳ್ಬೋದು. ಈಗ ಟೋಟಲ್ 4 ಬಾಗಿಲು ಮುಗಿಸಿದ್ದೀವಿ. ಬನ್ನಿ ಇವಾಗ 5ನೇ ಸುತ್ತಿನ ಬಾಗಿಲ ಕಡೆ ಹೋಗೋಣ. ಇದು 5ನೇ ಸುತ್ತಿನ ಬಾಗಿಲು ಆರ್ ಗಂಟೆಯ ಬಾಗಿಲು ಅಂತಲೂ ಕರೀತಾರೆ ಮತ್ತು ಸೇನಾಧೀಶನ ಬಾಗಿಲು ಅಂತಲೂ ಕರೀತಾರೆ. ಇಲ್ಲಿಂದ ಯಾರಾದರೂ ಶತ್ರುಗಳು ಒಳಗಡೆ ಬಂದರೆ ಇಲ್ಲಿಂದನೇ ಸಿಗ್ನಲ್ ಕೊಡ್ತಿದ್ರು ಅಂತಲೂ ಹೇಳ್ತಾರೆ. ಈ 5ನೇ ಬಾಗಿಲು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಇಲ್ಲಿ ರಾಜ ಅವರ ಮನೆ ದೇವರು ನಿಮಗೆ ಕಾಣಿಸುತ್ತೆ. ರಾಜ ಅವ್ರ ಮನೆ ದೇವರು ಬಂದು ಏಕನಾಥೇಶ್ವರಿ ಅಮ್ಮನವರು. ಅವರ ಪಾದಗಳನ್ನು ಇಲ್ಲಿಟ್ಟಿದ್ದಾರೆ, ನೀವು ನೋಡ್ಬೋದು. ಇದು ಏಕನಾಥೇಶ್ವರಿ ಅಮ್ಮನವರ ಪಾದ. ಹಂಗೆ ಸ್ವಲ್ಪ ಮುಂದೆ ಹೋದರೆ ಏಕನಾಥೇಶ್ವರಿ ಅಮ್ಮನವರ ಗುಡಿನೂ ಸಿಗುತ್ತೆ ನಿಮಗೆ. ಇಲ್ಲಿ ಅವ್ರ ಗುಡಿ ಇದೆ ನೋಡಿ. ಯೂಶ್ವಲಿ ರಾಜ ಯುದ್ಧಕ್ಕೆ ಏನಾದರೂ ಹೋಗಬೇಕಾದ್ರೆ ರಾಜರು ಇಲ್ಲಿ ಪೂಜೆ ಮಾಡಿ ಹೋಗ್ತಿದ್ರು ಅಂತ ಹೇಳ್ತಾರೆ. ನೀವಿಲ್ಲಿ ನೋಡ್ಬೋದು, ಈ ಕಲ್ಲು ಆನೆ ರೀತಿ ಇದೆ. ಈ ಊರಿಗೆ ಚಿತ್ರದುರ್ಗ ಅಂತ ಹೆಸರು ಬರೋ ಕಾರಣನೂ ಇಲ್ಲಿರೋ ವಿಚಿತ್ರ ಕಲ್ಲಿನ ಆಕೃತಿಗಳು ಮತ್ತು ಈ ಕೋಟೆ ಇರೋದಕ್ಕೆ ಈ ಊರಿಗೆ ಚಿತ್ರದುರ್ಗ ಅಂತ ಹೆಸರು ಬಂದಿದೆ. On the top, another rock is there. The top looks like boat. That one. So here one small wall is there. Beside about one tree is there. Below the tree, small rock looks like frog. Sitting frog. So these are all natural stone pictures, forming by nature. No man-made, made by nature. For that purpose, this place known as Chitrakal Durga, then Chitradurga. It's a picture spot. ಸ್ಟೂಡೆಂಟ್ಸ್ ಎಲ್ಲ ನೋಡಿ ಟ್ರಿಪ್ಪಿಗೆ ಬಂದಿದ್ದಾರೆ. 1 ಡೇ ಟ್ರಿಪ್ ಕರ್ಕೊಂಬಂದಿದ್ದಾರೆ ಅವ್ರ ಸ್ಕೂಲಿಂದ ಅನಿಸುತ್ತೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಸುಮ್ಮನೆ ಹೇಳಲ್ಲ. ಅವ್ರು ಫುಲ್ ಎಂಜಾಯ್ ಮಾಡ್ತಾ ಫುಲ್ಲು ಇನ್ವಾಲ್ವ್ ಆಗಿ ಎಲ್ಲ ನೋಡ್ಕೊಂಡು, ಅದು ಜೊತೆಗೆ ನೋಟೋನು ಮಾಡ್ಕೊಳ್ಳೋಕೆ ಅವ್ರ ಟೀಚರ್ ಹೇಳಿರ್ಬೋದೇನೋ, ಅದಕ್ಕೆಲ್ಲ ನೋಟ್ಸ್ ಎಲ್ಲ ತೊಗೊಳ್ತಿದ್ದಾರೆ. ಆ್ಯಕ್ಚುಲಿ ನಾನು ಕೂಡ ಗೋಲ್ಡನ್ ಡೇಸ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೂಡೆಂಟ್ ಲೈಫ್ ಯಾರು ತಾನೇ ಮಿಸ್ ಮಾಡ್ಕೊಳ್ಳಲ್ಲ, ಎಲ್ಲರೂ ಮಿಸ್ ಮಾಡ್ಕೊತೀವಿ. ಇವಾಗ ಸ್ಟೂಡೆಂಟ್ ಇರಬೇಕಾದ್ರೆ ನಾವು ಯಾವಾಗ ಬೇಗ ದೊಡ್ಡವರಾಗ್ತೀವಿ ಅಂತ ಅನ್ನಿಸ್ತಿರುತ್ತೆ. ಆದರೆ ಇವಾಗ ನೋಡಿದ್ರೆ ನಾವು ಮತ್ತೆ ಸ್ಟೂಡೆಂಟ್ ಆಗಿಬಿಟ್ರೆ ಸಾಕಪ್ಪ ಅನಿಸುತ್ತೆ. ಹಾಗೆ ನಮಗಿಲ್ಲಿ ಕೋತಿ ರಾಜ ಅವರ ಅಡ್ವೆಂಚರ್ ನೋಡೋದಕ್ಕೂ ಸಿಕ್ತು. ಇವ್ರನ್ನ ಅಡ್ವೆಂಚರ್ ಸ್ಟಾರ್ ಅಂತಲೇ ಕರೀತಾರೆ ದುರ್ಗದಲ್ಲಿ. ನೋಡಿ, ವಿತೌಟ್ ರೋಪ್ ಅವರೇನು ಸಪೋರ್ಟ್ ಇಲ್ದೇ ಹೇಗೆ ಹತ್ತುತ್ತಾರೆ ಈ ವಾಲ್ನ. ಇವರು ಕೋತಿಯ ವೇಗದಷ್ಟೇ ಈ ವಾಲ್ ಹತ್ತೋದ್ರಿಂದ ಇವರಿಗೆ ಕೋತಿ ರಾಜ ಅಂತಲೇ ಫೇಮಸ್ ಹೆಸರಿದೆ ಇವರಿಗೆ. ಬನ್ನಿ ಇವಾಗ 6ನೇ ಸುತ್ತಿನ ಮಹಾದ್ವಾರಕ್ಕೆ ಹೋಗೋಣ. ಈ ಬಾಗಿಲಿಗೆ ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಅಂತ ಹೆಸರಿದೆ. ಈ ಬಾಗಿಲು ನೋಡ್ತಿದ್ರೆ ಇಂಡಿಯನ್ ಆರ್ಕಿಟೆಕ್ಟ್ ಮತ್ತು ಮುಸ್ಲಿಂ ಆರ್ಕಿಟೆಕ್ಟ್ 2 ಸ್ಟೈಲಲ್ಲಿದೆ. ಸೊ ಇದಕ್ಕೆ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಂತ ಕರೀತಾರೆ. ಈಗ ನಾವು ಇಲ್ಲಿ 7ನೇ ಸುತ್ತಿನ ಮಹಾದ್ವಾರಗೆ ಎಂಟ್ರಿ ಕೊಟ್ವಿ. ಇಲ್ಲಿಗೆ 7 ಸುತ್ತಿನ ಕೋಟೆ ಮಹಾದ್ವಾರಗಳು ಕಂಪ್ಲೀಟ್ ಆಯಿತು. ಈ ಬಾಗಿಲು ರಾಜನ ಮನೆ ದೇವರಾದ ಏಕನಾಥೇಶ್ವರ ಅಮ್ಮನವರ ಹೆಸರಿದೆ ಈ ಬಾಗಿಲಿಗೆ, 7ನೇ ಸುತ್ತಿನ ಮಹಾದ್ವಾರದ ಬಾಗಿಲಿಗೆ. ಇಲ್ಲಿಂದ ಮೇನ್ ಫೋರ್ಟ್ ಸ್ಟಾರ್ಟ್ ಆಗುತ್ತೆ. ಈ ಪ್ಲೇಸು ಹಾರ್ಟ್ ಆಫ್ ದಿಸ್ ಫೋರ್ಟ್ ಅಂತಲೇ ಕರೀತಾರೆ. ಇಲ್ಲಿ ನೋಡಿದ್ರೆ ದೀಪಸ್ತಂಭ ಮತ್ತು ಉಯ್ಯಾಲೆ ಕಂಬಿಗಳಿದೆ. ಮೇಲ್ಗಡೆ ಕೊಂಡೆಗಳಿದೆ, ಬಟ್ ಉಯ್ಯಾಲೆ ತೆಗೆದುಬಿಟ್ಟಿದ್ದಾರೆ ಇವಾಗ. ದೀಪಸ್ತಂಭ ಅಪೋಸಿಟ್ಟೇ ನಿಮಗೆ ಏಕನಾಥೇಶ್ವರ ಅಮ್ಮನವರ ಟೆಂಪಲ್ ಸಿಗುತ್ತೆ. ಇದು ಏಕನಾಥೇಶ್ವರ ಅಮ್ಮನವರ ಟೆಂಪಲ್ಲು. ಇಲ್ಲಿ ನೀವೇನು 2 ಉಯ್ಯಾಲೆ ಕಂಬಗಳು ನೋಡ್ತಿದ್ದೀರಾ, ಇವಾಗ ಉಯ್ಯಾಲೆ ಕಂಬ ಮಾತ್ರ ಉಳಿದಿದೆ. ಅದಕ್ಕೆ ಮುಂಚೆ ಉಯ್ಯಾಲೆ ಇರ್ತಿತ್ತು. ಜಾತ್ರೆ ಆಗಿ ನೆಕ್ಸ್ಟ್ ಡೇನೇ ದೇವಿನ ಇಲ್ಲಿ ಉಯ್ಯಾಲೆ ಕಂಬಕ್ಕೆ ಕುಂಡ್ರಿಸ್ತಿದ್ರು ಅಂತಲೂ ಹೇಳ್ತಾರೆ.
ನಾನು ಹಿಂದೆ ಇರೋದು ಹೋಕಳಿ ಹೊಂಡ ಅಂತ ನೀವು ನೋಡ್ಬೋದು. ಈ ಜಾಗದಲ್ಲೂ ಅಷ್ಟೇ ಆವಾಗ ಜಾತ್ರೆ ಆಗಿದ್ದು ನೆಕ್ಸ್ಟ್ ಡೇನೇ ಇದರಲ್ಲಿ ನೀರು ಹಾಕಿ ಬಣ್ಣ ಮಿಕ್ಸ್ ಮಾಡಿ ಹೋಳಿ ಆಡ್ತಿದ್ರು ಅಂತಲೂ ಹೇಳ್ತಾರೆ. ಇಲ್ಲೆಲ್ಲ ನೋಡಿ ನೀವು ಎಷ್ಟು ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳೆಲ್ಲ ಇದೆ ಅಂತ. ಈ ಕೋಟೆ ಕಟ್ಟೋದಕ್ಕೆ ಇಲ್ಲಿ ಸಿಗೋ ಕಲ್ಲುಗಳನ್ನೇ ಬೆಳೆಸಿ ಕೋಟೆ ಕಟ್ಟಿದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಕಲ್ಲೆಲ್ಲ ಇಲ್ಲೇ ಸಿಗ್ತಿತ್ತು. ಇದು ಬಂದು ಆವಾಗಿನ ಕಾಲದ ಪಾರ್ಲಿಮೆಂಟ್. ಇದು ಅವಾಗ ಏನಾದರೂ ಪ್ರಜೆಗಳಲ್ಲಿ ಸಮಸ್ಯೆ ಆದರೆ ಅವ್ರ ಇಂಪಾರ್ಟೆಂಟ್ ಇಶ್ಯೂ ಏನಾದರೂ ಇದ್ದರೆ ಈ ಪಾರ್ಲಿಮೆಂಟ್ ಒಳಗಡೆನೇ ಕೂತು ಚರ್ಚೆ ಮಾಡಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಎಲ್ಲ ಇಲ್ಲೇ ತೊಗೊಳ್ತಿದ್ರಂತೆ. ಇದ್ರೊಳಗಡೆನೇ ಟಂಕಶಾಲೆನೂ ಇದೆ. ಈ ಟಂಕಶಾಲೆ ಏನು ಅಂದರೆ ಆವಾಗಿನ ಕಾಲದ್ದು ರಿಸರ್ವ್ ಬ್ಯಾಂಕ್ ಅಂತ ಕರೀತಾರೆ. ಇಲ್ಲೇ ನಾಣ್ಯಗಳೆಲ್ಲ ಅವ್ರು ಪ್ರಿಪೇರ್ ಮಾಡ್ತಿದ್ರಂತೆ. ಸೊ ಅಲ್ಲಿ ನಾಣ್ಯಗಳೆಲ್ಲ ತಯಾರಿಸಿ ಅವ್ರದ್ದೊಂದು ಸೀಕ್ರೆಟಿವ್ ಜಾಗ ಇತ್ತು. ಆ ಜಾಗದಲ್ಲಿ ಬಂದು ಅವರು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ರು. ಇಲ್ಲಿನ ಬಿಸಿಲಿಗೆ ಈ ಹುಲ್ಲುಗಳೆಲ್ಲ ಅದಾಗೆ ಅದು ಬೆಂಕಿ ಹತ್ಕೊಂಡು ಎಲ್ಲ ಸುಟ್ಟೋಗಿರೋದು ನೋಡಿ ಇಲ್ಲಿ ನೀವು. ಹಾಗೆ ಇಲ್ಲಿಂದ ಮುಂದೆ ಹೋದರೆ ಓಬವ್ವನ ಕಿಂಡಿ ಮತ್ತು ಅಕ್ಕ ತಂಗಿಯವರ ಹೊಂಡ ಸಿಗುತ್ತೆ. ಸೊ ನಮಗೆ ಫಸ್ಟು ಅಕ್ಕ ತಂಗಿಯರ ಹೊಂಡ ಸಿಗುತ್ತೆ. ಈ ಪ್ಲೇಸಿಗೆ ಅಕ್ಕ ತಂಗಿಯರ ಹೊಂಡ ಅಂತಲೇ ಏನಕ್ಕೆ ಹೆಸರು ಬಂತಂದರೆ 1779 ಒಳಗಡೆ ಇಸ್ವಿಯಲ್ಲಿ ಈ ಕೋಟೆ ಹೈದರ್ ಅಲಿ ಅವರು ವಶಕ್ಕೆ ಪಡ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹೈದರ್ ಅಲಿ ಮದಕರಿ ನಾಯಕರನ್ನು ಬಂಧಿಸಿರ್ತಾರೆ. ಆಗ ಮದಕರಿ ನಾಯಕರಿಗೆ 2 ಹೆಂಡ್ತಿರಿರ್ತಾರೆ. ಸೊ ಅವರು ಈ ಕೋಟೆ ಅಲ್ಲೇ ಇರ್ತಾರೆ. ವಶಕ್ಕೆ ಹೈದರ್ ಅಲಿ ಅವರು ವಶಕ್ಕೆ ಪಡ್ಕೊಂಡ ಮೇಲೂ ಅಕ್ಕ ತಂಗಿಯರು ಈ ಕೋಟೆಯಲ್ಲೇ ಇರ್ತಾರೆ. ಹೈದರ್ ಅಲಿ ಅವರು ಆ ಟೈಮಲ್ಲಿ ಏನು ಮಾಡ್ತಾರೆ, ತುಂಬ ಜಾಸ್ತಿ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ರಿಗೂ. ಆ ಟಾರ್ಚರ್ ತಡ್ಕೊಳಕ್ಕಾಗದೆ ಅಕ್ಕ ಒಂದು ಹೊಂಡಕ್ಕೆ ಬೀಳ್ತಾರೆ, ತಂಗಿ ಒಂದು ಹೊಂಡಕ್ಕೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಈ ಮೇಜರ್ ಇನ್ಸಿಡೆಂಟ್ ಆಗಿರೋದ್ರಿಂದನೇ ಈ ಪ್ಲೇಸಿಗೆ ಅಕ್ಕ ತಂಗಿ ಹೊಂಡ ಅಂತ ಹೆಸರು ಬಂದಿರೋದು. ಬನ್ನಿ ಇವಾಗ ದ ಮೋಸ್ಟ್ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ ಓಬವ್ವನವರ ಕಿಂಡಿ, ಆ ಪ್ಲೇಸ್ ನೋಡೋಣ. ಈ ಚಿತ್ರದುರ್ಗ ಟೂರಿಸ್ಟ್ ಪ್ಲೇಸ್ಗೆ 90% ಆಫ್ ದ ಟೂರಿಸ್ಟ್ ಬರೋದು ಆ ಕಿಂಡಿ ನೋಡೋದಕ್ಕೆ. ಓಬವ್ವನ ಕಿಂಡಿ ಅಂತಾನೆ ಒಂದು ಹೆಸರುವಾಸಿಯಾಗಿದೆ ಆ ಕಿಂಡಿ. ಇವಾಗ ನೀವು ಇಲ್ಲಿ ನೋಡ್ತಿರೋದು ಓಬವ್ವ ಅವರ ಮನೆ. ಅವರು ಇಲ್ಲೇ ವಾಸವಾಗಿದ್ದರು. ಈ ಗುಡ್ಡ ಇದೆಯಲ್ಲ ಅದ್ರ ಕೆಳಗಡೆ ಅವ್ರ ಮನೆ ಇತ್ತು. ಓಬವ್ವ ಅವರು ಹಾಗೆ ಪ್ರತಿದಿನ ಆಂಜನೇಯ ಅವರ ಪೂಜೆ ಮಾಡ್ತಿದ್ರಂತೆ. ಅವರು ಆಂಜನೇಯ ಅವರ ಭಕ್ತಳಾಗಿರ್ತಾರೆ. ಇಲ್ಲೇ ಪಕ್ಕದಲ್ಲೇ ಅವ್ರ ಸಮಾಧಿ ಕೂಡ ಮಾಡಿದ್ದಾರೆ. ಇದು ಓಬವ್ವ ಅವರ ಸಮಾಧಿ. ಆಲ್ಮೋಸ್ಟ್ ಎಲ್ರಿಗೂ ಓಬವ್ವ ಅವರ ಹಿಸ್ಟ್ರಿ ಗೊತ್ತೇ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ವಿವರಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ಜನರು ಬರ್ತಿದ್ದಾರಲ್ಲ, ಇದನ್ನೇ ಓಬವ್ವ ಅವರ ಕಿಂಡಿ ಅಂತ ಹೇಳೋದು. ಆಗಿನ ಕಾಲದಲ್ಲಿ ಈ ಪ್ಲೇಸಿಂದ ಮೊಸರು ಹಾಗೂ ಬೆಣ್ಣೆ ಮಾರೋರು ಬರ್ತಿದ್ರಂತೆ. ಆಗ ಹೈದರ್ ಅಲಿ ಅವರು ಒಂದಿನ ನೋಡಿ ಇದೇ ಬೆಸ್ಟ್ ಜಾಗ, ನಮಗೆ ಈ ಕೋಟೆನ ಮುತ್ತಿಗೆ ಹಾಕಲು ಅಂತ ಸಂಚು ಮಾಡಿ ಒಂದಿನ ಈ ಜಾಗದಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಇವಾಗ ಅವ್ರು ಎಲ್ಲಿಂದ ಬರ್ತಿದ್ರು ಆ ಪ್ಲೇಸಲ್ಲೇ ಇದ್ದೀವಿ ನೋಡಿ. ಇಲ್ಲಿಂದನೇ ಕದ್ದು ಬಂದು ಇಲ್ಲೇ ಅವ್ರು ಪಾಸ್ ಆಗ್ತಿದ್ರಂತೆ ನೋಡಿ, ಇದೇ ಜಾಗ ಅದು. ಓಬವ್ವ ಅವರ ಗಂಡ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಅಂತ ಮನೆಗೆ ಬಂದಿರ್ತಾರೆ. ಆಗ ಅವ್ರಿಗೆ ಊಟ ಬಡಿಸಿ ಮನೆಯಲ್ಲಿ ನೀರು ಖಾಲಿ ಆಗಿರುತ್ತೆ ಅಂತ ಓಬವ್ವ ನೀರು ತೊಗೊಂಬರೋದಕ್ಕೆ ಅಂತ ಹೋಗ್ತಾರೆ. ಆವಾಗ ಓಬವ್ವ ಅವರಿಗೆ ಹೈದರ್ ಅಲಿ ಸೈನಿಕರ ಕತ್ತಿ ಸೌಂಡ್ ಏನಿರುತ್ತೆ ಅದು ಕೇಳಿಸ್ತಿರುತ್ತೆ. ಸೊ ಇದನ್ನು ನೋಡಿ ಓಬವ್ವ ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ. ಅವ್ರ ಗಂಡ ಊಟ ಕೂತಿರೋದು ನೋಡಿ ಅವ್ರಿಗೆ ಎಬ್ಬಿಸ್ಬಾರ್ದು ಅಂತ ಹೇಳಿ ಅವರು ಒನಕೆನೇ ಆಯುಧವಾಗಿ ತೊಗೊಂಡು ಹೋಗ್ತಾರೆ. ಮತ್ತು ಅವರು ಅದೇ ಒನಕೆಯಲ್ಲಿ ಬಹಳಷ್ಟು ಸೈನಿಕರನ್ನು ಓಬವ್ವ ಸಾಯಿಸ್ತಾರೆ. ಅಷ್ಟರಲ್ಲಿ ಅವ್ರ ಗಂಡ ಊಟ ಮುಗಿಸ್ಕೊಂಡು ಬಂದು ನೋಡೋಷ್ಟರಲ್ಲಿ ಎಷ್ಟೊಂದು ಜನ ಸೈನಿಕರನ್ನು ಸಾಯಿಸಿಬಿಟ್ಟಿರ್ತಾರೆ. ಅವರ ಗಂಡನಿಗೆ ಈ ಸಂದೇಶವನ್ನು ಕೊಡ್ತಾರೆ ಅವರು, ಹೈದರ್ ಅಲಿ ಸೈನಿಕರು ಕೋಟೆನ ಮುತ್ತಿಗೆ ಹಾಕಿದ್ದಾರೆ, ರಣಕಹಳೆಯನ್ನು ಊದ್ರಿ ಅಂತ ಹೇಳ್ತಾರೆ. ಅವರ ಗಂಡ ರಣಕಹಳೆಯನ್ನು ಊದಕ್ಕೆ ಹೋಗಿರ್ತಾರೆ. ಅದೇ ಸಮಯದಲ್ಲಿ ಹೈದರ್ ಅಲಿ ಸೈನಿಕ ಇಲ್ಲಿ ಕಲ್ಲಿನಿಂದ ಅಡಗಿಕೊಂಡಿರ್ತಾನೆ. ಆ ಟೈಮಲ್ಲಿ ಸೈನಿಕ ಬಂದು ಓಬವ್ವನವರ ಬೆನ್ನ ಹಿಂದೆ ಚೂರಿಯನ್ನು ಹಾಕುತ್ತಾನೆ. 1777 ಈ ವರ್ಷದಲ್ಲಿ ಓಬವ್ವ ಅವರು ವೀರಮರಣ ಹೊಂದಿರುತ್ತಾರೆ. ಹೈದರ್ ಅಲಿ ಅವರು ಈ ಯುದ್ಧದಲ್ಲಿ ಗೆಲ್ಲುತ್ತಾರೆ. ಸೊ ಗೈಸ್, ಇಷ್ಟೊತ್ತು ಓಬವ್ವ ಅವರ ಹಿಸ್ಟ್ರಿ ಎಲ್ಲ ನೋಡಿದ್ರಿ.
ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಮ್ಮ ಮನೆಯಲ್ಲಿ ನಡೆದಿದ್ರದು ಹೇಳ್ತೀನಿ. ಈ ಫೋಟೋ ನೆನಪಿದ್ಯಾಕ ನಿನಗೆ? ಓ ಯಾ, ಐ ವಾಸ್ ಇನ್, ಐ ವಿಲ್ ಶೋ. ಈ ಫೋಟೋ ನೋಡ್ಕೊಳ್ಳಿ. 5th standard. ಓಬವ್ವ ಥರ ಕಾಣಿಸ್ತಿದ್ಯಾ? ಇವರು ಓಬವ್ವದು ಫ್ಯಾನ್ಸಿ ಡ್ರೆಸ್ ಮಾಡಿದ್ರು ಆಯ್ತಾ. ಯಾವ ಸ್ಟ್ಯಾಂಡರ್ಡಲ್ಲಿ ಇವ್ರದ್ದು ಸ್ವಲ್ಪ ಮೆಮೊರೀಸ್ ಎಲ್ಲ ಕೆರ್ಕೋಣ ಬನ್ನಿ. ಇದೇನು ನೆನಪಿದೆ ನಿನಗೆ? ಈ ಫೋಟೋ ನೋಡಿದ ತಕ್ಷಣ ಫಸ್ಟ್ ನಿನಗೆ ಏನು ನೆನಪಾಗುತ್ತೆ? ಓಬವ್ವ ಓಬವ್ವ ನೆನಪಾಗ್ತದೆ. ಆ್ಯಕ್ಚುಲಿ ಇದೇನಂತಂದರೆ ನನಗೆ ಯಾವಾಗ ಐಡಿಯಾನೂ ಇರಲಿಲ್ಲ, ಓಬವ್ವ ಯಾರು ಅಂತಲೂ ಗೊತ್ತಿರಲಿಲ್ಲ, ಏನು ಗೊತ್ತಾ ಇರಲಿಲ್ಲ. ನಮ್ಮ ಅಮ್ಮಂಗೆ ಫುಲ್ ಏನಂತಾರೆ ಇಂಟ್ರೆಸ್ಟಿಂಗ್ ಫ್ಯಾನ್ಸಿ ಡ್ರೆಸ್ ಮಾಡಿಸ್ಬೇಕು ಅಂತ. ಸೊ ಶೀ ಸೆಲೆಕ್ಟೆಡ್ ದಿಸ್. ಅವಾಗ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ರು, ನಮ್ಮ ಮನೆ ಪಕ್ಕ ಒಬ್ರು ಮೇಡಮ್ ಇದ್ರು, ಅವ್ರು ಹೆಂಗೆ ಹೇಳ್ಕೊಟ್ಟಿದ್ರು ಮೌನ ಆ್ಯಕ್ಟಿಂಗ್ ಅಂತೆ, ಆ ಥರನೇ ಮಾಡಿದ್ರು. ಇದು ಬಾಯಿ ಬಿಡದೆ ಮೌನ, ಅದೇ ಮೌನ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ. ಸೊ ವಿತೌಟ್ ಅಂದ್ರೆ ಮಾತಾಡದೆ ಆಕ್ಷನ್ ಅಲ್ಲಿ ಆಕ್ಟಿಂಗ್ ಮಾಡಿ ಆಕ್ಷನ್ ಅಲ್ಲಿ ಕನ್ವೆ ಮಾಡೋದು ಏನು ಸ್ಟೋರಿ ಅಂತ ಆಲ್ರೆಡಿ ಮರ್ತೋಗಿದೆ. ಸೊ ಇದ್ರಲ್ಲಿ ನಿಂತಿರೋ ಸ್ಟೈಲಲ್ಲೇ ಗೊತ್ತಾಗುತ್ತೆ, ಕಣ್ಣ ನೀಟಾಗಿ ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಎಷ್ಟು ಭಯ ಅಷ್ಟು ಗ್ರೇಸ್ ಆಗಿ ಅಷ್ಟು ಕರೇಜಿಯಸ್ ಆಗಿದ್ದೆ. ಇವಾಗ ಬರ್ತಾ ಬರ್ತಾ ಕರೇಜ್ ಡಿಕ್ರೀಸ್ ಆಗಿದೆ ಅನ್ಕೊಂತೀನಿ. ಇದು ಚೈಲ್ಡ್ಹುಡ್ ಮೆಮೊರಿ. ಗೊತ್ತಾ ಇಲ್ಲಿ ಯಾವ ಸ್ಟ್ಯಾಂಡರ್ಡ್ ಅಂತಾನು ಇದೆ, ಬನ್ನಿ ತೋರಿಸ್ತೀನಿ. ಇದು 5th ಸ್ಟ್ಯಾಂಡರ್ಡ್ ಅಲ್ಲಿ. ಅಂದ್ರೆ ಎವ್ರಿ ಇಯರ್ನು ಫ್ಯಾನ್ಸಿ ಡ್ರೆಸ್ ಮಾಡ್ತಾ ಇದ್ದೆ. ನಮ್ಮ ಮಮ್ಮಿ ಎವ್ರಿ ಇಯರ್ ಒಂದೊಂದು ವೇಷ ಹಾಕ್ಸಿ ಕಳ್ಸಿರೋರು, ಅದು ವಿತ್ ಡೈಲಾಗ್. ಅಂಡ್ ಎವ್ರಿ ಇಯರ್ ನನಗೆ ಪ್ರೈಸ್ ಸಿಕ್ಕಿದೆ. ಇದಕ್ಕೆ ಐ ಗಾಟ್ ಐ ಥಿಂಕ್ 2nd ಪ್ರೈಸ್ ಆರ್ 1st ಪ್ರೈಸ್, ಎಕ್ಸಾಕ್ಟ್ಲಿ ನಾನು ಮರ್ತೋಗಿದ್ದೀನಿ. ಬಟ್ ಎವ್ರಿ ಇಯರ್ ನನಗೆ ಪ್ರೈಸ್ ಬಂದಿದೆ. ದಿಸ್ ಕ್ರೆಡಿಟ್ ಗೋಸ್ ಟು ಮೈ ಮಾಮ್. ನಿನಗೆ ಓಬವ್ವ ಇಂದ ಅಂದ್ರೆ ಇವಾಗ ಅವಾಗೇನು ಗೊತ್ತಿರಲಿಲ್ಲ ಬಿಡು, ಈ ವೇಷ ಹಾಕಿದಾಗ. ಇವಾಗ ಏನಾದ್ರು ಓಬವ್ವ ಇಂದ ಏನಾದ್ರು ನೀವು ಹೆಂಗೂ ವಿಡಿಯೋಸ್ ನೋಡ್ತಿದ್ರೆ ಅದ್ರಾಗ ಗ್ಲಿಮ್ಸ್ ಗೊತ್ತಾಗುತ್ತೆ. ನಾನು ಓಬವ್ವ ಇಂದ ಏನ್ ಕಲ್ತಿರೋದು ಅಂತಂದ್ರೆ, ನಾನು ಕ್ವೆಶ್ಚನ್ ಕಂಪ್ಲೀಟ್ ಮಾಡಿಲ್ಲ. ನನಗೆ ಕ್ವೆಶ್ಚನ್ ಅರ್ಥ ಆಗೋಯ್ತು. ಏನ್ ಕೇಳ್ತಿದ್ದೆ? ಓಬವ್ವ ಇಂದ ಏನ್ ಇನ್ಸ್ಪಿರೇಷನ್ ಅಥವಾ ಏನ್ ಕಲ್ತ್ಕೊಂಡೆ ಅಂತ ಕೇಳೋದು. ಸೊ ಅದೇ ಆನ್ಸರ್ ಮಾಡ್ತಾ ಇದ್ದೀನಿ. ಓಬವ್ವ ಅಂದ್ರೆ ಕಲಿಬಹುದು. ತುಂಬಾ ಕರೇಜಿಯಸ್, ತುಂಬಾ ಧೈರ್ಯವಂತೆ. ಎಲ್ಲ ವುಮೆನ್ ಅಂದ್ರೆ ಆ ಕಾಲದಲ್ಲೇನೆ, ಲೈಕ್ ಏನ್ಷಿಯಂಟ್ ಪೀರಿಯಡ್ ಅಲ್ಲೇನೆ ಒಂದು ವುಮೆನ್ ಅಷ್ಟು ಧೈರ್ಯವಾಗಿ ಅಂದ್ರೆ ಲೈಕ್ ಯುದ್ಧ ಮಾಡಿದ್ರು. ಸೊ ಇವಾಗ ನಮ್ಗೆ ಸ್ಮಾಲ್ ಥಿಂಗ್ಸ್ನೇ ಕಷ್ಟ ಅನಿಸ್ತಾ ಇದೆ, ಬಟ್ ಅದಕ್ಕೆಲ್ಲ ನಾವು ಎದುರಿಸ್ಬೇಕು ಅಂದ್ರೆ ಫುಲ್ ಕರೇಜಿಯಸ್ ಆಗಿರ್ಬೇಕು. ವುಮೆನ್ ಹೇಗೆ ಲೈಕ್ ಹೇಗೆ ಏನಂದ್ರೆ ಧೈರ್ಯ ಮತ್ತೆ ಸಾಮರ್ಥ್ಯ ಅದನ್ನೆಲ್ಲ ಹೆಂಗೆ ನಾವು ಡೇ ಟು ಡೇ ಲೈಫಲ್ಲಿ ಬೆಳೆಸ್ಬೇಕು ಅನ್ನೋದನ್ನ ಒಂದು ಎಕ್ಸಾಂಪಲ್. ಆ್ಯಕ್ಚುಲಿ ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಬೋದು ಇದನ್ನ. ಆಕ್ಚುಲಿ ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೂ ಅವ್ರಿಗೆ ಅಷ್ಟು ಕರೇಜ್, ಅಷ್ಟು ಧೈರ್ಯ, ಅಷ್ಟು. ಸೊ ಎಲ್ಲ ವುಮೆನು ಇಂಡಿಪೆಂಡೆಂಟ್ ಆಗಿರ್ಬೇಕು, ಅಥವಾ ಲೈಕ್ ಯಾರ ಮೇಲೂ ಡಿಪೆಂಡೆಂಟ್ ಆಗಿರಬಾರ್ದು. ಮತ್ತೆ ಡೇ ಟು ಡೇ ಇವಾಗ ಎಷ್ಟೊಂದು ಪ್ರಾಬ್ಲಮ್ಸ್ ನಡೀತಾ ಇದೆಯಲ್ಲ, ಸೊ ಅದನ್ನೆಲ್ಲ ಫೇಸ್ ಮಾಡಿ ಸ್ಟ್ರಗಲ್ ಮಾಡಿ ಸ್ಟ್ಯಾಂಡ್ ತಗೋಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕರೇಜ್. ನಾನು ಅನ್ಕೊಂತೀನಿ ಧೈರ್ಯ ಇದ್ರೆ ಏನು ಬೇಕಾದರೂ ಮಾಡ್ಬೋದು. ಸೊ ಇದೆ ಸಮ್ಮರಿ. ನಾನೇನು ಹೇಳ್ತೀನಿ ಅಂದರೆ ಅವರು ಪ್ರಾಣನ ಸೈಡಿಗಿಟ್ಟು ಇಲ್ಲ ನಾನು ಈ ಕೋಟೆನ ಉಳಿಸ್ಕೋಬೇಕು ಅವ್ರು ಬಂದಾಗ ಅಂದರೆ ಅಷ್ಟು ಧೈರ್ಯದಿಂದ ಹೋಗಿ, ಅಷ್ಟು ಧೈರ್ಯ ಯಾರಿಗೂ ಬರೋದಿಲ್ಲ, ಅಷ್ಟು ಧೈರ್ಯದಿಂದ ಹೋಗಿ ಅವ್ರನ್ನೆಲ್ಲ ಸಾಯಿಸಿ ಲಾಸ್ಟಿಗೆ ಅವ್ರ ಪ್ರಾಣನೇ ತ್ಯಾಗ ಮಾಡ್ತಾರಲ್ಲ, ಪ್ರಾಣನೂ ಲೆಕ್ಕಿಸದೆ ಹೋರಾಡಿದಾರಲ್ಲ, ಅಷ್ಟು ಧೈರ್ಯ ವುಮೆನ್ಸ್ಗೆ ಬೇಕು ಆ್ಯಕ್ಚುಲಿ. 21st ಸೆಂಚುರಿಯಲ್ಲಿ ಅವಾಗ ಒಂಥರ ಪ್ರಾಬ್ಲಮ್ಸ್ ಇದೆ, 21st ಸೆಂಚುರಿಯಲ್ಲಿ ಇನ್ನೂ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇದೆ. ಸೊ ಎಲ್ಲ ಪ್ರಾಬ್ಲಮ್ಸು ಫೇಸ್ ಮಾಡಿ ಎಲ್ಲ ವುಮೆನ್ನು ಅಚೀವ್ ಮಾಡಬೇಕು. ಅಟ್ಲೀಸ್ಟ್ ಓಬವ್ವವರೆಗೂ ಅಚೀವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸ್ಮಾಲ್ ಸ್ಟೆಪ್ಸ್ ಆದರೂ ನಾವು ಮೈಲ್ ಸ್ಟೋನ್ ಥರ ರೀಚ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿಂಗೆ ಗೊತ್ತಾ ಈ ಸಾರಿ ಮಮ್ಮಿ ಇನ್ನೂ ಪ್ರಿಸರ್ವ್ ಮಾಡಿ ಇಟ್ಟಿದೆ. ರೀಕ್ರಿಯೇಟ್ ಮಾಡೋಣ ಯಾವಾಗಾದ್ರೂ ಟೈಮ್ ಬಂದಾಗ. ಆಬ್ವಿಯಸ್ಲಿ ಆ ಸಾರಿ ಇನ್ನೊಮ್ಮೆ ಹಾಕೊಂತೀನಿ, ಬಟ್ ಓಬವ್ವ ರೂಪದಲ್ಲಿ ಹಾಕೊಳ್ಳಲ್ಲ, ಲಾವಣ್ಯ ರೂಪದಲ್ಲಿ ಹಾಕೊಳ್ತೀನಿ. ಅವಾಗ ಬೇಕಾದ್ರೆ ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ ಈ ಸಾರಿನ ರಿಪೀಟ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಂಗೆ ಬೆಲ್ ಐಕಾನ್ ಗಂಟೆ ಮರಿಬೇಡಿ. ಗಜ್ಜೆಯ ಹಾಕಿ ನಿಂದಳು